Namaste children, welcome to my class. In previous class we have studied about Unit 3 celebrations. In this unit we had know about song related to our national flag. So today we are continuing with this one. First I would like to read the story about Children's Day. See and listen it carefully. 4. Now let us read and understand the lesson on Children's Day celebration. Children are the best gifts of God to the parents. Children's Day in India is celebrated on November 14th every year. November 14th is the birthday of Pandit Jawaharlal Nehru. As a tribute to Jawaharlal Nehru and his love for children, his birthday is celebrated all over India as Children's Day. Children affectionately called Jawaharlal Nehru Chacha Nehru or Chachaji because he was fond of both children and roses. He said that children are like the birds in a garden. They should be carefully nurtured. Children are the future of the nation and the citizens of tomorrow. He felt that children are the real strength of a country. On Children's Day, schools have cultural programs, games, and these are managed by students themselves. Teachers perform various cultural activities for their beloved students. So, now we can have a look at words meaning. Now I read the words meaning. Listen it. Unit 3 celebrations. ಘಟಕ 3 celebrations ಅಂದ್ರ ಆಚರಣೆಗಳು. ವರ್ಡ್ಸ್ ಮೀನಿಂಗ್ ಅಂದ್ರ ಶಬ್ದಗಳ ಅರ್ಥ. ಫಸ್ಟ್ ಒನ್ ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ. ಸೆಕೆಂಡ್ ಬೆಸ್ಟ್ ಗಿಫ್ಟ್ ಉತ್ತಮ ಉಡುಗೊರೆ. ಥರ್ಡ್ ಸೆಲೆಬ್ರೇಟೆಡ್ ಆಚರಿಸಲ್ಪಡುತ್ತದೆ. ಫೋರ್ತ್ ಒನ್ ಎವ್ರಿ ಇಯರ್ ಅಂದ್ರೆ ಪ್ರತಿ ವರ್ಷ. ಫಿಫ್ತ್ ಟ್ರಿಬ್ಯೂಟ್ ಗೌರವಿಸುವುದು ಅಥವಾ ರಿಸ್ಪೆಕ್ಟ್. ಸಿಕ್ಸ್ತ್ ಅಫಿಸಿನೇಟ್ಲಿ ಪ್ರೀತಿಯಿಂದ ಅಥವಾ ಲವ್ ಅಂತೇಳಿ ಹೇಳ್ತೀವಿ. ಸೆವೆನ್ ಬಿಕಾಸ್ ಮೀನ್ಸ್ ಯಾಕೆಂದರೆ. ಏಟ್ತ್ ಬಡ್ಸ್ ಮೀನ್ಸ್ ಮೊಗ್ಗು. ನೈನ್ತ್ ಫೌಂಡ್ ಮೀನ್ಸ್ ಇಷ್ಟಪಡು ಅಥವಾ ಲೈಕ್ ಮಾಡು. 10th one ಕೇರ್ಫುಲಿ ಮೀನ್ಸ್ ಎಚ್ಚರಿಕೆಯಿಂದ. 11th ನ್ಯೂಟ್ರೇಟ್ ಮೀನ್ಸ್ ಎಚ್ಚರಿಕೆಯಿಂದ ಅಥವಾ ಕಾಳಜಿಯಿಂದ. 12th ಫ್ಯೂಚರ್ ಮೀನ್ಸ್ ಭವಿಷ್ಯ. 13th ಸಿಟಿಜನ್ಸ್ ಮೀನ್ಸ್ ನಾಗರಿಕರು. 14th ಸ್ಟ್ರೆಂತ್ ಮೀನ್ಸ್ ಶಕ್ತಿ. 15th ಕಂಟ್ರಿ ಮೀನ್ಸ್ ದೇಶ. 16th ಕಲ್ಚರಲ್ ಮೀನ್ಸ್ ಸಾಂಸ್ಕೃತಿಕ. 17th ಪ್ರೋಗ್ರಾಮ್ಸ್ ಮೀನ್ಸ್ ಕಾರ್ಯಕ್ರಮಗಳು. ನೆಕ್ಸ್ಟ್ 18th ಪರ್ಫಾರ್ಮ್ ಮೀನ್ಸ್ ನಿರ್ವಹಿಸು. 19th ಆಕ್ಟಿವಿಟೀಸ್ ಮೀನ್ಸ್ ಚಟುವಟಿಕೆಗಳು ಅಥವಾ ವಿವಿಧ ಚಟುವಟಿಕೆಗಳು. 20th ವೇರಿಯಸ್ ಮೀನ್ಸ್ ಬೇರೆ ಬೇರೆ. 4. Now let us read and understand the lesson on Children's Day celebration. ಅಂದ್ರೆ ಈಗ ನಾವು ಮಕ್ಕಳ ದಿನಾಚರಣೆಯ ಕುರಿತಾದಂಥ ಒಂದು ಆಚರಣೆಯ ಬಗ್ಗೆ ಅಧ್ಯಯನವನ್ನು ಮಾಡೋಣ ಅಂತೇಳಿ ಹೇಳ್ತಾರೆ. ಚಿಲ್ಡ್ರನ್ಸ್ ಆರ್ ದ ಬೆಸ್ಟ್ ಗಿಫ್ಟ್ಸ್ ಆಫ್ ಗಾಡ್ ಟು ದಿ ಪೇರೆಂಟ್ಸ್. ಅಂದ್ರೆ ಮಕ್ಕಳು ಒಂದು ಉತ್ತಮ ಕೊಡುಗೆಗಳು ಯಾರಿಗೆ ಅಂದ್ರೆ ತಂದೆ ತಾಯಿಗಳಿಗೆ. ಅಂದ್ರೆ ತಂದೆ ತಾಯಿಗಳಿಗೆ
ದೇವರು ನೀಡಿದಂಥ ಒಂದು ಉತ್ತಮ ಕೊಡುಗೆ ಯಾವುದು ಅಂತಂದ್ರೆ ಮಕ್ಕಳು ಅಂತೇಳಿ ಹೇಳ್ತಾರೆ. ಚಿಲ್ಡ್ರನ್ಸ್ ಡೇ ಇನ್ ಇಂಡಿಯಾ ಈಸ್ ಸೆಲೆಬ್ರೇಟೆಡ್ ಅಂದ್ರೆ ಮಕ್ಕಳ ದಿನಾಚರಣೆಯನ್ನು ಭಾರತಾದ್ಯಂತ ಆಚರಿಸಲ್ಪಡುತ್ತದೆ. ಯಾವಾಗ ಅಂದ್ರೆ ಆನ್ ನವಂಬರ್ 14 ಎವ್ರಿ ಇಯರ್ ಅಂದ್ರೆ ನವಂಬರ್ 14ರಂದು ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತಾರೆ. ನವಂಬರ್ 14 ಈಸ್ ದ ಬರ್ತ್ಡೇ ಆಫ್ ಪಂಡಿತ್ ಜವಾಹರ್ಲಾಲ್ ನೆಹರು. ನವಂಬರ್ 14ರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬ ಅಂತೇಳಿ ಹೇಳ್ತಾರೆ. ಆ್ಯಸ್ ಎ ಟ್ರಿಬ್ಯೂಟ್ ಟು ಜವಾಹರ್ಲಾಲ್ ನೆಹರು ಆ್ಯಂಡ್ ಹೀಸ್ ಲವ್ ಫಾರ್ ಚಿಲ್ಡ್ರನ್ ಅಂದ್ರೆ ಅವರಿಗೆ ಗೌರವವನ್ನು ಸೂಚಿಸುತ್ತಾ, ಯಾರಿಗೆ? ಜವಾಹರ್ಲಾಲ್ ನೆಹರು ಅವರಿಗೆ ಗೌರವವನ್ನು ಸೂಚಿಸುತ್ತಾ ಪ್ರೀತಿಯಿಂದ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಾರೆ. ಹೀಸ್ ಬರ್ತ್ಡೇ ಈಸ್ ಸೆಲೆಬ್ರೇಟೆಡ್ ಆಲ್ ಓವರ್ ಇಂಡಿಯಾ ಆ್ಯಸ್ ಚಿಲ್ಡ್ರನ್ಸ್ ಡೇ. ಈ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಭಾರತಾದ್ಯಂತ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತಾರೆ. ಚಿಲ್ಡ್ರನ್ ಅಫಿಸಿನೇಟ್ಲಿ ಕಾಲ್ಡ್ ಜವಾಹರ್ಲಾಲ್ ನೆಹರು ಚಾಚಾ ನೆಹರು ಆರ್ ಚಾಚಾಜಿ. ಮಕ್ಕಳು ಈ ನೆಹರು ಅವರಿಗೆ ಪ್ರೀತಿಯಿಂದ ಜವಾಹರ್ಲಾಲ್ ನೆಹರು ಅವರಿಗೆ ಚಾಚಾ ನೆಹರು ಅಥವಾ ಚಾಚಾಜಿ ಅಂತೇಳಿ ಕರಿತಾ ಇದ್ರು. ಬಿಕಾಸ್ ಹಿ ವಾಸ್ ಫೌಂಡ್ ಆಫ್ ಬೌತ್ ಚಿಲ್ಡ್ರನ್ ಆ್ಯಂಡ್ ರೋಸಸ್. ಯಾಕಂದರೆ ಈ ಒಂದು ಜವಾಹರ್ಲಾಲ್ ನೆಹರು ಅವರು ಮಕ್ಕಳನ್ನು ಮತ್ತು ಗುಲಾಬಿ ಹೂವಿನ ಮಗ್ಗಿಗಳನ್ನು ಕೂಡ ಅಗ್ದಿ ಕಾಳಜಿಪೂರ್ವಕವಾಗಿ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಹಿ ಸೇಡ್ ದ್ಯಾಟ್ ಚಿಲ್ಡ್ರನ್ ಆರ್ ಲೈಕ್ ದ ಬರ್ಡ್ಸ್ ಇನ್ ಎ ಗಾರ್ಡನ್. ಜವಾಹರ್ಲಾಲ್ ನೆಹರು ಅವರು ಯಾವಾಗಲೂ ಹೇಳ್ತಾ ಇದ್ರು, ಏನು ಹೇಳ್ತಾ ಇದ್ರು ಅಂತಂದ್ರೆ, ಮಕ್ಕಳನ್ನು ನಾವು ಗಾರ್ಡನ್ನಲ್ಲಿರ್ತಕ್ಕಂಥ ಹೂವಿನ ಮೊಗ್ಗೆ ಥರ ಕಾಳಜಿಯಿಂದ ಪ್ರೀತಿಯಿಂದ ನೋಡ್ಕೋಬೇಕು ಅಂಥೇಳಿ. ದೇ ಶುಡ್ ಬಿ ಕೇರ್ಫುಲಿ ನ್ಯೂಟ್ರೆಡ್ ಅಂದ್ರೆ ಆ ಮಕ್ಕಳನ್ನು ನಾವು ಏನು ಮಾಡಬೇಕು? ಕಾಳಜಿಯಿಂದ, ಎಚ್ಚರಿಕೆಯಿಂದ, ಪ್ರೀತಿಯಿಂದ ನೋಡ್ಕೋಬೇಕು ಅಂತೇಳಿ ಹೇಳ್ತಾರೆ. ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ದ ನೇಷನ್ ಆ್ಯಂಡ್ ದ ಸಿಟಿಜನ್ಸ್ ಆಫ್ ಟುಮಾರೋ. ಮಕ್ಕಳು ಉತ್ತಮವಾದಂಥ ಒಂದು ನಾಗರಿಕರು, ಹಾಗೆ ನಮ್ಮ ನಾಳೆಯ ದೇಶದ ಒಂದು ಪ್ರಜೆಗಳು ಕೂಡ ಆಗ್ತಾರು ಅಂತೇಳಿ ಹೇಳ್ತಾರೆ. ಹಿ ಫೆಲ್ಟ್ ದ್ಯಾಟ್ ಚಿಲ್ಡ್ರನ್ ಆರ್ ದ ರಿಯಲ್ ಸ್ಟ್ರೆಂತ್ ಆಫ್ ಎ ಕಂಟ್ರಿ. ಈ ಒಂದು ಜವಾಹರ್ಲಾಲ್ ನೆಹರು ಅವರಿಗೆ ಏನು ಅನಿಸ್ತಾ ಇತ್ತು ಅಂದ್ರೆ, ಮಕ್ಕಳು ಯಾವಾಗಲೂ ದೇಶದ ಒಂದು ಶಕ್ತಿ ಆಗ್ತಾರ ಅಂತೇಳಿ ಅನಿಸ್ತಾ ಇತ್ತು. ಆನ್ ಚಿಲ್ಡ್ರನ್ಸ್ ಡೇ ಸ್ಕೂಲ್ ಹ್ಯಾವ್ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದ್ರೆ ಮಕ್ಕಳ ದಿನಾಚರಣೆಯ ದಿನ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ರು. ಆ ಕಾರ್ಯಕ್ರಮಗಳು ಯಾವುವು ಅಂದ್ರೆ ಗೇಮ್ಸ್ ಆ್ಯಂಡ್ ದೀಸ್ ಆರ್ ಮ್ಯಾನೇಜ್ಡ್ ಬೈ ಸ್ಟೂಡೆಂಟ್ಸ್ ದೆಮ್ಸೆಲ್ಫ್. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಟಗಳಿರಬಹುದು, ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಕ್ಕಳಿಂದಲೇ ಏನು ಮಾಡ್ತಾ ಇದ್ದು, ನಿರ್ವಹಿಸಲ್ಪಡ್ತಾ ಇದ್ದು ಅಂತೇಳಿ ಹೇಳ್ತಾರೆ. ಟೀಚರ್ಸ್ ಪರ್ಫಾರ್ಮ್ ವೇರಿಯಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಫಾರ್ ದೇರ್ ಬಿಲವ್ಡ್ ಸ್ಟೂಡೆಂಟ್ಸ್ ಅಂದ್ರೆ ಮಕ್ಕಳು ಪ್ರೀತಿಯಿಂದ ಶಿಕ್ಷಕರಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಶಿಕ್ಷಕರು ಕಾಳಜಿಯಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ ಇಲ್ಲಿ ಭಾಗವಹಿಸ್ತಾ ಇದ್ರು. ಸೊ ಡಿಯರ್ ಸ್ಟೂಡೆಂಟ್ಸ್, ಟಿಲ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಚಿಲ್ಡ್ರನ್ಸ್ ಡೇ ಆ್ಯಂಡ್ ಅಬೌಟ್ ಜವಾಹರ್ಲಾಲ್ ನೆಹರು. ಸೊ ಈಗ ನೀವು ಮಕ್ಕಳ ದಿನಾಚರಣೆಯನ್ನು ಯಾವ ರೀತಿಯಾಗಿ ಆಚರಿಸ್ತೀವಿ, ಹಾಗೆ ಒಂದು ಚಾಚಾ ನೆಹರು ಅವರು ಮಕ್ಕಳನ್ನು ಯಾವ ರೀತಿಯಾಗಿ ಕಾಳಜಿ ಹಾಗೂ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಎಂಬುದ್ರ ಬಗ್ಗೆ ನೀವು ಈಗಾಗಲೇ ತಿಳಿದುಕೊಂಡ್ರಿ, ಹೌದಾ? ಹಾಗಾಗಿ ನಾವು ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಹೋಮ್ವರ್ಕ್ ಏನು ಅಂತಂದ್ರೆ, ಸೊ ಡಿಯರ್ ಸ್ಟೂಡೆಂಟ್, ಯುವರ್ ಟುಡೇಸ್ ಹೋಮ್ವರ್ಕ್ ಈಸ್ ರೈಟ್ ದ ವರ್ಡ್ಸ್ ಮೀನಿಂಗ್ ಒನ್ ಟೈಮ್. ಇವತ್ತಿನ ಮನೆ ಕೆಲಸ ಏನು ಅಂದ್ರೆ ಈ ಎಲ್ಲ ಶಬ್ದಗಳ ಅರ್ಥವನ್ನು ಒಂದು ಸಲ ಬರೆದು ವಾಟ್ಸಪ್ ಮೂಲಕ ನನಗೆ ಕಳುಹಿಸಬೇಕು. ಓಕೆ, ಸೊ ಟುಡೇ ಐ ಆಮ್ ಸ್ಟಾಪ್ ಹಿಯರ್.